ಹಲೋ ಸ್ನೇಹಿತರೆ, ಇಂದು ನಾವು ಈ ವಿಡಿಯೋವಿನಲ್ಲಿ ದೊಡ್ಡವರ ದಾರಿ 6ನೇ ತರಗತಿ ಸಿರಿಗನ್ನಡ ಪಾಠ 1 ಗದ್ಯ 1 ದೊಡ್ಡವರ ದಾರಿ ಪಾಠದ ಅಭ್ಯಾಸ ಚಟುವಟಿಕೆಯನ್ನ ನೋಡೋಣ. ದೊಡ್ಡವರ ದಾರಿ ಪಾಠವನ್ನು ಬರೆದವರು ಲೇಖಕ ಬೇಗೋ ರಮೇಶ್. ಅವರ ಕವಿ ಪರಿಚಯವನ್ನ ನೋಡೋಣ. ಲೇಖಕ ಬೇಗೋ ರಮೇಶ್, ಜನನ 1945 ಆಗಸ್ಟ್ 22, ಸ್ಥಳ ಮೈಸೂರು ಜಿಲ್ಲೆಯ ಕೃಷ್ಣರಾಜನಗರ ತಾಲೂಕಿನ ದೊಡ್ಡ ಹನಸೋಗೆ ಗ್ರಾಮ. ತಾಯಿ ರಾಧಮ್ಮ, ತಂದೆ BS ಗೋವಿಂದರಾಜು. ಇವರ ಕೃತಿಗಳನ್ನು ನೋಡೋಣ. ಕೃತಿಗಳು: ಕನ್ನಡದಲ್ಲಿ 500ಕ್ಕಿಂತಲೂ ಹೆಚ್ಚು ಕೃತಿಗಳು, ವಿಶ್ವವಿಖ್ಯಾತ ಮಹಿಳೆಯರು. ಕೃತಿಗಳ ಹೆಸರು: ವಿಶ್ವವಿಖ್ಯಾತ ಮಹಿಳೆಯರು, ನಮ್ಮ ಗಮಕಿಗಳು, ಕನ್ನಡ ಕವಿ ರತ್ನತ್ರರು, ವಿಜ್ಞಾನಿಗಳ ಮತ್ತು ದೇಶಭಕ್ತರ ಜೀವನ ಚರಿತ್ರೆಗಳು, ವಚನ ಸಾಗರ. ಇವೆಲ್ಲವೂ ಅವರ ಕೃತಿಗಳು. ಪ್ರಶಸ್ತಿಗಳು: ಅವ್ರಿಗೆ ಯಾವ್ಯಾವ ಪ್ರಶಸ್ತಿ ಸಿಕ್ಕಿದೆ ಅಂತ ನೋಡೋಣ. ವಚನ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, 600 ವಚನಗಳ ಸಂಕಲನ ವಚನ ಸಾಗರ ಕೃತಿಗೆ ಸರ್ MV ನವರತ್ನ ಪ್ರಶಸ್ತಿ, ಡೆಪ್ಯೂಟಿ ಚನ್ನಬಸಪ್ಪ ರಾಜ್ಯ ಪ್ರಶಸ್ತಿ ಇವೆಲ್ಲ ದೊರೆತಿದೆ. ಇದು ಲೇಖಕರ ಪರಿಚಯ. ಲೇಖಕರ ಪರಿಚಯ ಅಂದ್ರೆ ಕವಿ ಪರಿಚಯ ಕೊಡುವಾಗ ನಾವು ಕವಿ ಹೆಸರು ಬರಿಬೇಕಾಗುತ್ತೆ, ಅವರ ಜನನ ಬರಿಬೇಕಾಗುತ್ತೆ, ಸ್ಥಳ, ಯಾವ ಸ್ಥಳದಲ್ಲಿ ಅವರು ಹುಟ್ಟಿದ್ದರು, ತಂದೆ ತಾಯಿ ಹೆಸರು ಇದ್ರೆ ತಂದೆ ತಾಯಿ ಹೆಸರು ಬರಿಬೇಕು, ಇಲ್ಲಾಂದ್ರೆ ಬಿಟ್ಬಿಡ್ಬಹುದು. ಕೃತಿಗಳು ಬರಿಬೇಕು, ಮತ್ತೆ ಪ್ರಶಸ್ತಿಗಳನ್ನ ಬರಿಬೇಕು. ಈ ಪಾಠ ಯಾವುದು, ದೊಡ್ಡವರ ದಾರಿ ಎಂಬ ಪಾಠವನ್ನ ಯಾವುದ್ರಲ್ಲಿ ಆರಿಸಲಾಗಿದೆ ಅಂದ್ರೆ ಇವರ ಪ್ರಸಿದ್ಧ ವ್ಯಕ್ತಿಗಳ ಬಾಳಿನಲ್ಲಿ ಅಂತ ಒಂದು ಕೃತಿ ಇದೆ, ಅದರಿಂದ ಆಯ್ದುಕೊಳ್ಳಲಾಗಿದೆ. ಈ ದೊಡ್ಡವರ ದಾರಿ ಎಂಬ ಪಾಠವನ್ನು ವ್ಯಕ್ತಿಗಳ ಬಾಳಿನಲ್ಲಿ ಒಂದು ಘಟನೆ, ಪ್ರಸಿದ್ಧ ವ್ಯಕ್ತಿಗಳ ಬಾಳಿನಲ್ಲಿ ಒಂದು ಘಟನೆ ಎಂಬ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಮೊದಲನೇ ಮೇನ್ ಏನಿದೆ ಅಂದ್ರೆ ಬಿಟ್ಟ ಸ್ಥಳ ಭರ್ತಿ ಮಾಡಿ, ಅಂದ್ರೆ ಆವರಣದಲ್ಲಿ ಕೊಟ್ಟಿರುವ ಪದಗಳಲ್ಲಿ ಸೂಕ್ತವಾದುದನ್ನು ಆರಿಸಿ ಬಿಟ್ಟ ಸ್ಥಳ ಭರ್ತಿ ಮಾಡಿ. ಫಿಲ್ ದ ಬ್ಲಾಂಕ್ಸ್. ಫಸ್ಟ್ ಕ್ವೆಶ್ಚನ್: ಮಕ್ಕಳಿಗೆ ತಮ್ಮ ಡ್ಯಾಶ್ ಅರಿವಾಗಬೇಕು ಎಂದೆನಿಸಿತು. ಮಕ್ಕಳಿಗೆ ತಮ್ಮ ತಪ್ಪಿನ ಅರಿವಾಗಬೇಕು ಎಂದೆನಿಸಿತು. ಎರಡನೇ ಕ್ವೆಶ್ಚನ್: ಪ್ರಸಾದರು ಅವರಿಗೆಲ್ಲ ಅಷ್ಟಷ್ಟು ಡ್ಯಾಶ್ ಕೊಟ್ಟರು. ಪ್ರಸಾದರು ಅವರಿಗೆಲ್ಲ ಅಷ್ಟಷ್ಟು ಕಾಸು ಕೊಟ್ಟರು. ಕಾಸು ಅನ್ನೋದು ಸರಿಯಾದ ಉತ್ತರ. ಪ್ರಶ್ನೆ 3: ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ತಾವೇ ಒಂದು ಡ್ಯಾಶ್ ಕಂಡು ಹಿಡಿದರು. ಒಂದು ದಾರಿ ಕಂಡು ಹಿಡಿದರು. ಒಂದಿಬ್ಬರು ಡ್ಯಾಶ್ ಹಾಕಿಕೊಂಡೂ ಆಗಿತ್ತು. ಒಂದಿಬ್ಬರು ಪಾಲಿಶ್ ಹಾಕಿಕೊಂಡು ಸಹ ಆಗಿತ್ತು. ಇದಕ್ಕೆ ಫಿಲಿನ ಬ್ಲಾಂಕ್ಸ್ಗೆ ಇದೆ ಆನ್ಸರು. ನಂತರ ಸ್ವಂತ ವಾಕ್ಯ ಬರೆಯಬೇಕಾಗುತ್ತೆ. ಎರಡನೇ ಮೇನ್ ಬಂದು ಸ್ವಂತ ವಾಕ್ಯ. ಅದರಲ್ಲಿರೋ ಮೊದಲನೇ ಕ್ವೆಶ್ಚನ್: ರಾಷ್ಟ್ರಪತಿ ಅಂದ್ರೆ ಪ್ರೆಸಿಡೆಂಟ್. ಅದಕ್ಕೆ ಉತ್ತರ ನಿಮ್ಮ ಓನ್ ಸೆಂಟೆನ್ಸ್ ನೀವು ಬರೀಬಹುದು, ಇಲ್ಲಾಂದ್ರೆ ಇದ್ರಲ್ಲಿರೋದ ಕೂಡ ನೀವು ಉಪಯೋಗ ಮಾಡ್ಕೋಬಹುದು. ರಾಷ್ಟ್ರಪತಿ ನಮ್ಮ ದೇಶದ ಪ್ರಥಮ ಪ್ರಜೆಯಾಗಿದ್ದು ದೇಶದ ಗೌರವವನ್ನು ಕಾಪಾಡುತ್ತಾರೆ. ರಾಷ್ಟ್ರಪತಿ ನಮ್ಮ ದೇಶದ ಪ್ರಥಮ ಪ್ರಜೆಯಾಗಿದ್ದು ದೇಶದ ಗೌರವವನ್ನು ಅವರು ಕಾಪಾಡುತ್ತಾರೆ. ಇಲ್ಲಾಂದ್ರೆ ಇನ್ನೂ ಚಿಕ್ಕದಾಗಿ ಬರಿಬೇಕು ಅಂದ್ರೆ ರಾಷ್ಟ್ರಪತಿಗೆ ಏನಂತ ಬರಿಬಹುದು ಅಂದ್ರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ನಮ್ಮ ದೇಶದ ಈಗಿನ ರಾಷ್ಟ್ರಪತಿ ಅಂತಾನು ನೀವು ಬರಿಬಹುದಾಗುತ್ತೆ. ನಂತರ ಎರಡನೇ ಪ್ರಶ್ನೆ: ಕಾಸಿಗೆ ಸ್ವಂತ ವಾಕ್ಯ ಬರಿಬೇಕು. ನಾವು ಪ್ರತಿದಿನ ಸ್ವಲ್ಪ ಕಾಸನ್ನು ಉಳಿತಾಯ ಮಾಡುತ್ತೇನೆ. ನಾನು ಪ್ರತಿದಿನ ಸ್ವಲ್ಪ ಕಾಸನ್ನ ಉಳಿತಾಯ ಮಾಡುತ್ತೇನೆ. ಶಿಸ್ತು. ಮೂರನೇ ಪ್ರಶ್ನೆ: ಶಿಸ್ತು ನಮ್ಮ ಜೀವನವನ್ನು ಯಶಸ್ವಿನತ್ತ ಕೊಂಡೊಯ್ಯುತ್ತದೆ. ಶಿಸ್ತು ನಮ್ಮ ಜೀವನವನ್ನು ಯಶಸ್ಸಿನತ್ತ ಕೊಂಡೊಯ್ಯುತ್ತದೆ. ದಾರಿ. ನಾವು ಸರಿಯಾದ ದಾರಿಯಲ್ಲಿ ನಡೆದರೆ ಗುರಿ ತಲುಪಬಹುದು. ಇದೆಲ್ಲ ಸ್ವಂತ ವಾಕ್ಯಕ್ಕೆ ಉತ್ತರ. ನೆಕ್ಸ್ಟ್ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ.
ಮೊದಲನೇ ಪ್ರಶ್ನೆ ಏನಂದ್ರೆ, ರಾಜೇಂದ್ರ ಪ್ರಸಾದರು ತಾವು ಯಾರ ಸೇವಕ ಎಂದು ಹೇಳಿಕೊಳ್ಳುತ್ತಿದ್ದರು? ಉತ್ತರ, ರಾಜೇಂದ್ರ ಪ್ರಸಾದರು ತಾವು ಜನರ ಸೇವಕ ಎಂದು ಹೇಳಿಕೊಳ್ಳುತ್ತಿದ್ದರು. ಅವರು ಜನರ ಸೇವಕ ಅನ್ನೋದು ಸರಿಯಾದ ಉತ್ತರ ಅಂತ ಹೇಳಿಕೊಳ್ತಾ ಇದ್ರು. ನಂತರ ಪ್ರಶ್ನೆ 2, ಪುಸ್ತಕದ ಪುಟಗಳನ್ನು ಹರಿದ ಮಕ್ಕಳಿಗೆ ಪ್ರಸಾದರು ಏನು ಕೊಟ್ಟರು? ಉತ್ತರ, ಪುಸ್ತಕದ ಪುಟಗಳನ್ನು ಹರಿದ ಮಕ್ಕಳಿಗೆ ಪ್ರಸಾದರು ಕಾಸು ಕೊಟ್ಟರು. ಅಂದ್ರೆ ಇಲ್ಲಿ ನಿಮ್ಗೆ ಕಾಸು ಅನ್ನೋ ವರ್ಡ್ ನ ನೀವು ಕಲ್ತ್ಕೊಂಡ್ರೆ ಫುಲ್ಲು ಆನ್ಸರ್ ಬರಿಬಹುದು. ಕಾಸು ಕೊಟ್ಟರು. ಮೂರನೇ ಪ್ರಶ್ನೆ, ಯಾವುದು ಒಳ್ಳೆಯ ಅಭ್ಯಾಸವಲ್ಲ ಎಂದು ಪ್ರಸಾದರು ಮಕ್ಕಳಿಗೆ ಹೇಳಿದರು? ಯಾವುದು ಒಳ್ಳೆಯ ಅಭ್ಯಾಸ ಅಲ್ಲ ಅಂತ ಪ್ರಸಾದರು ಹೇಳ್ತಾರೆ? ಸರಿಯಾದ ಉತ್ತರ, ಪುಸ್ತಕದ ಪುಟಗಳನ್ನು ಹರಿದು ಹಾಕುವುದು ಒಳ್ಳೆಯ ಅಭ್ಯಾಸವಲ್ಲ ಎಂದು ಪ್ರಸಾದರು ಮಕ್ಕಳಿಗೆ ಹೇಳಿದರು. ಪುಸ್ತಕದ ಪುಟಗಳನ್ನು ಹರಿದು ಹಾಕುವುದು ಒಳ್ಳೆಯ ಅಭ್ಯಾಸವಲ್ಲ ಅಂತ ಪ್ರಸಾದರು ಮಕ್ಕಳಿಗೆ ಹೇಳಿದರು. ನಂತರ 4ನೇ ಪ್ರಶ್ನೆ, ಜಾಮಿಯಾ ಮಿಲಿಯಾ ಎಲ್ಲಿದೆ? ಜಾಮಿಯಾ ಮಿಲಿಯಾ ಎಲ್ಲಿದೆ? ಸರಿಯಾದ ಉತ್ತರ, ಜಾಮಿಯಾ ಮಿಲಿಯಾ ದೆಹಲಿಯಲ್ಲಿದೆ. ಎಲ್ಲಿದೆ? ದೆಹಲಿಯಲ್ಲಿದೆ. ದೆಹಲಿ ಅನ್ನೋ ವರ್ಡ್ ನೀವು ಕಲ್ತ್ಕೊಂಡ್ರೆ ಸಾಕು. ನೆಕ್ಸ್ಟ್ ನಂತರ 5ನೇ ಪ್ರಶ್ನೆ, ಜಾಕೀರ್ ಹುಸೇನರು ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ಯಾವ ವೇಷ ಹಾಕಿದ್ದರು? ಜಾಕೀರ್ ಹುಸೇನರು ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ಯಾವ ವೇಷ ಹಾಕಿದ್ರು? ಸರಿಯಾದ ಉತ್ತರ, ಜಾಕೀರ್ ಹುಸೇನರು ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ಬೂಟ್ ಪಾಲಿಶ್ ಮಾಡುವವನ ವೇಷ ಹಾಕಿದ್ದರು. ಬೂಟ್ ಪಾಲಿಶ್ ಮಾಡುವವನ ಅಂತ ಹಾಕಿದ್ರೆ ಸಾಕು, ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್, ಯಾರಿಗೆ ಈ ಕೆಳಗಿನ ವಾಕ್ಯಗಳನ್ನು ಯಾರಿಗೆ ಹೇಳಿದರು? ಮೊದಲನೇ ಪ್ರಶ್ನೆ, ನೋಡಿ ಮಕ್ಕಳೇ, ಪುಸ್ತಕಗಳು ಜ್ಞಾನ ಭಂಡಾರ ಅಂತ ಯಾರು ಹೇಳ್ತಾರೆ? ಈ ಮಾತನ್ನು ರಾಜೇಂದ್ರ ಪ್ರಸಾದರು ಮಕ್ಕಳಿಗೆ ಹೇಳಿದರು. ಮಕ್ಕಳಿಗೆ ರಾಜೇಂದ್ರ ಪ್ರಸಾದರು ಈ ಮಾತನ್ನು ಹೇಳಿದರು. 2ನೇ ಪ್ರಶ್ನೆ, ತಾತ, ನಾನು ಇನ್ನು ಮುಂದೆ ಎಂದೂ ಪುಸ್ತಕಗಳ ಪುಟಗಳನ್ನು ಹರಿಯುವುದಿಲ್ಲ. ಈ ಮಾತನ್ನ ಯಾರಿಗೆ ಹೇಳ್ತಾರೆ? ಈ ಮಾತನ್ನು ಮಕ್ಕಳು ರಾಜೇಂದ್ರ ಪ್ರಸಾದರಿಗೆ ಹೇಳಿದರು. ಹಂಗೆ ಉಲ್ಟಾ ಬರಿಬೇಕಾಗುತ್ತೆ. ಮಕ್ಕಳು ರಾಜೇಂದ್ರ ಪ್ರಸಾದ್ಗೆ ಹೇಳಿದರು. ನೆಕ್ಸ್ಟ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ ಬರೆಯಿರಿ. ಮೊದಲನೇ ಪ್ರಶ್ನೆ, ರಾಜೇಂದ್ರ ಪ್ರಸಾದ್ ಅವರ ವ್ಯಕ್ತಿತ್ವವನ್ನು ವಿವರಿಸಿ. ರಾಜೇಂದ್ರ ಪ್ರಸಾದ್ ಅವರ ವ್ಯಕ್ತಿತ್ವವನ್ನು ವಿವರಿಸಿ. ಹೌ ಹಿ ಈಸ್ ಅಂತ ನಾವು ವಿವರಣೆ ಕೊಡಬೇಕಾಗುತ್ತೆ. ಉತ್ತರ, ರಾಜೇಂದ್ರ ಪ್ರಸಾದ್ ಅವರ ವ್ಯಕ್ತಿತ್ವ ಪ್ರಶಂಸನೀಯವಾಗಿತ್ತು. ರಾಜೇಂದ್ರ ಪ್ರಸಾದ್ ಅವರ ವ್ಯಕ್ತಿತ್ವ ಪ್ರಶಂಸನೀಯವಾಗಿದ್ದು, ಅವರು ಜನಕ ಮಹಾರಾಜನಂತೆ ಸಂದೃಶ ಜೀವನ, ಅವರು ಕೋಪಗಳನ್ನು ಹತ್ತಿಕ್ಕಬಲ್ಲವರಾಗಿದ್ದು, ಬಾಳಿನಲ್ಲಿ ಶಿಸ್ತು, ಸಂಯಮ, ಸಮಯ ಪಾಲನೆ ಇವುಗಳಿಗೆ ಭಾರೀ ಮಹತ್ವವನ್ನು ನೀಡುತ್ತಿದ್ದರು. ತಾವು ಜನರ ಸೇವಕ ಎಂದು ಹೇಳಿಕೊಳ್ಳುತ್ತಿದ್ದರು. ನಿಮ್ಗೆ ಇದು ದೊಡ್ಡದಾಗಿದೆ ಅಂತ ಅನಿಸಿದ್ರೆ ನೀವು ಬರೀ ಈ ತರ ಬರೀಬಹುದಾಗುತ್ತೆ. ಅಂದ್ರೆ ರಾಜೇಂದ್ರ ಪ್ರಸಾದ್ ಅವರ ವ್ಯಕ್ತಿತ್ವ ಪ್ರಶಂಸನೀಯವಾಗಿತ್ತು, ಅದೊಂದು ಸೆಂಟೆನ್ಸ್ ಆಗುತ್ತೆ. ಮತ್ತೆ ಇದನ್ನ ಬರಿಬಹುದು, ಅವರು ಕೋಪಗಳನ್ನು ಹತ್ತಿಕ್ಕಬಲ್ಲರಾಗಿದ್ದು, ಬಾಳಿನಲ್ಲಿ ಶಿಸ್ತು, ಸಂಯಮ, ಸಮಯ ಪಾಲನೆ ಇವುಗಳಿಗೆ ಭಾರೀ ಮಹತ್ವ ನೀಡುತ್ತಿದ್ದರು. ತಾವು ಜನಕ ಸೇವಕ ಎಂದು ಹೇಳಿಕೊಳ್ಳುತ್ತಿದ್ದರು. ಇಷ್ಟು ಬರೆದ್ರೆ ಕೂಡ ಸಾಕಾಗುತ್ತೆ 3-4 ವಾಕ್ಯಕ್ಕೆ. ಆಯ್ತಲ್ಲ. ನೆಕ್ಸ್ಟ್ 2ನೇ ಪ್ರಶ್ನೆ, ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ಜಾಕೀರ್ ಹುಸೇನ್ ಏನು ಮಾಡಿದರು? ವಿದ್ಯಾರ್ಥಿಗಳಿಗೋಸ್ಕರ ಬುದ್ಧಿ ಕಲಿಸೋದಕ್ಕೋಸ್ಕರ ಜಾಕೀರ್ ಹುಸೇನ್ ಅವರು ಏನ್ ಮಾಡಿದರು? ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ಜಾಕೀರ್ ಹುಸೇನ್ ಅವರು ವಿಶ್ವವಿದ್ಯಾನಿಲಯದ ಪ್ರವೇಶ ದ್ವಾರದಲ್ಲಿ ಒಂದು ಬೂಟ್ ಪಾಲಿಶ್ ಹಾಕುವವನ ವೇಷದಲ್ಲಿ, ಕೈಯಲ್ಲಿ ಪಾಲಿಶ್ ಡಬ್ಬಿ,
ಬ್ರಷ್ ಹಿಡಿದು ಕುಳಿತಿದ್ದು, ಒಂದಿಬ್ಬರಿಗೆ ಪಾಲಿಶ್ ಕೂಡ ಮಾಡಿದ್ದರು. ಓಕೆ ಅಲ್ವಾ? ಇದರಲ್ಲಿ ಯಾವುದನ್ನು ನೀವು ಕಟ್ ಮಾಡೋಕ್ಕಾಗಲ್ಲ, ಎಲ್ಲಾನು ಇಂಪಾರ್ಟೆಂಟ್ ಆಗಿ ಬರೀಬೇಕಾಗುತ್ತೆ. ಏನಂತ ಬರೀಬೇಕು? ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ಜಾಕೀರ್ ಹುಸೇನ್ ಅವರು ವಿಶ್ವವಿದ್ಯಾನಿಲಯದ ಪ್ರವೇಶ ದ್ವಾರದಲ್ಲಿ ಒಬ್ಬ ಬೂಟ್ ಪಾಲಿಶ್ ಹಾಕುವವನ ವೇಷದಲ್ಲಿದ್ದರು. ಅಲ್ಲಿ ನೀವು ಫುಲ್ ಸ್ಟಾಪ್ ಕೊಟ್ಬಿಟ್ಟು ಕೈಯಲ್ಲಿ ಪಾಲಿಶ್ ಡಬ್ಬಿ, ಬ್ರಷ್ ಹಿಡಿದು ಕುಳಿತಿದ್ದು, ಒಂದಿಬ್ಬರಿಗೆ ಪಾಲಿಶ್ ಕೂಡ ಮಾಡಿದ್ದರು ಅಂತ ನೀವು ಬರಿಬೇಕಾಗುತ್ತೆ. ಇದು ದೊಡ್ಡವರ ದಾರಿ, ಸಿರಿಗನ್ನಡ ಪ್ರಥಮ ಭಾಷೆ ಕನ್ನಡ, 6ನೇ ತರಗತಿ, ಪಾಠ 1, ಗದ್ಯ 1 ಅಭ್ಯಾಸ ಚಟುವಟಿಕೆ. ಇದೇ ರೀತಿ ನಿಮಗೆ ಬೇರೆ ಕ್ಲಾಸಿಂದ ಅಭ್ಯಾಸ ಚಟುವಟಿಕೆ ಬೇಕಾಗಿದ್ರೆ ನಮಗೆ ಕಮೆಂಟ್ ಮಾಡಿ, ನಾನು ಮುಂದಿನ ವಿಡಿಯೋದಲ್ಲಿ ಅದನ್ನು ಹಾಕ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಯಾವುದೇ ಗ್ರಾಮರ್ ವಿಷಯವಾಗಿ ಬೇಕಿದ್ರೇನು, ವರ್ಕ್ಶೀಟ್ಸ್ ಬೇಕಿದ್ರೇನು ದಯವಿಟ್ಟು ಕಮೆಂಟ್ ಮಾಡಿ. ತಕ್ಷಣ ನಿಮಗೆ ವಿಡಿಯೋ ಮಾಡ್ತೀವಿ. ಧನ್ಯವಾದಗಳು.